ನಿಮಗೇನಿಲ್ವಾ ಗಿಲ್ಲಿ ಮಾತಾಡಕ್ಕೆ? ಎಂಚ ಉಲ್ಲಾರು ಹುಷಾರಿಲ್ವಾ? ಗಿಲ್ಲಿ ಹುಷಾರುಲ್ಲ? ಉಲ್ಲೇ ಸರ್. ಹೊರಗಡೆ ಬಂದು ಹುಷಾರಿದ್ದಿ. ನೀನ್ 430 ತಗೋದಂಗೆ 420 ಮಾಡ್ತೀಯ? ಅದು ಪೋಲ್ ಐತಲ್ಲ ಅಲ್ಲಿ ಕೊಟ್ಬಿಟ್ಟು ಆಚೆ ನೀವೇ ಪೋಲು ಅಂದ್ರಲ್ಲ. ಪುರಿ ಕೊಟ್ಟಂಗೆ ಕೊಡ್ತಾಳೆ ಗೋರಿ ಗೋರಿ 5 ಪುದಲ್ಲಿ ಪುರಿ ಕೊಡ್ತಾರಲ್ಲ ಹಂಗೆ ಎತ್ತಿ ಇವಳಿಗೆ ಕೊಟ್ಟಿದ್ದೀನಿ. ಫಿನಾಲೆ ಬರೋ ತನಕ ಇಲ್ಲೇ ಇರ್ತೀನಿ. ಬಿಗ್ ಬಾಸ್ ಈ ಕೂಡಲೇ ಮನೆಯಿಂದ ಹೊರಹಾಕುವ ಒಬ್ಬ ಸದಸ್ಯರ ಹೆಸರನ್ನು ಈ ಕೂಡಲೇ ಸೂಚಿಸಿ. ನೀವೆಲ್ಲರೂ ಸೇರಿ ನಂಗೆ ಹಿಂಗ ಮಾಡಿದ್ರಿ. ಒಂದ್ ಸ್ವಲ್ಪ ಆದ್ರೂ ಇದು ಯಾವುದು ಅದು ಇದೆಯಾ? ನಾನು ಇಲ್ಲಿ ನಾನು ಹೋಗ್ತಿದ್ದೀನಿ. ಅರ್ಧ ಗಂಟೆ ಆದ್ಮೇಲೆ ನಾವು ಬರ್ತೇವೆ. ಹೋಗ್ಬೋದೇವಿ? ರಘುವಣ್ಣ, ನಿಮ್ಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ, ಎದ್ದು ಬನ್ನಿ ಅಂತ ಅಂತ್ಯ. ನೀನೇ ಹೇಳ್ತೀಯ? ನಾನು ಲಿವಿಂಗ್ ಏರಿಯಾಗೆ ವೈರಿಂಗ್ ಮಾಡಿಸಿದೆ. ಅಡುಗೆ ಮನೆದು ಲೈಟ್ ಆನ್ ಆಯ್ತದಲ್ಲ, ಯಾಕೆ ಅಂತ ಹೇಳ್ತು. ಆಟ ಏನಂತ ನಾನು ಹೇಳ್ತೇನೆ. ಫಸ್ಟ್ ಅಲ್ಲಿ ನಿಂತ್ಕೋಬೇಕು, ಹೋಗಿ ಕೆಳಗಡೆಯಿಂದ ಹೋಗ್ಬೇಕು. ಹೇಳಕ್ ಮಾತ್ರ ಇಷ್ಟು ಗೆಟಪ್ ಚೇಂಜ್ ಆಗಿದೆ ಇಲ್ಲಿ. ಹೆಂಗೆ ಸೂಟು ನಿನಗೆ ಶೂಟ್ ಆಗುತ್ತೆ ಯಾಕಂತ ಕಾವ್ಯ ಹೇಳಿದ್ಲ ನಾಟಕ. ಕಾವ್ಯ ನೀವ್ ಹೇಳಿದ್ರಾ? ಇಲ್ಲ ಸರ್. ನೀವ್ ಹೇಳಿಲ್ಲ? ಯಾರು ಹೇಳಿದ್ದು? ಗಿಲ್ಲಿ ಹೋದ ವಾರ ಕಾವ್ಯ ಹೇಳಿದ್ರು, ಈ ವಾರ ಅದಕ್ಕೆ ಹಾಕಂಡ. ಹೋದವಾರ ಹೇಳಿದ್ರೆ ಕಾವ್ಯ ಅವರ? ಸರ್ ಇಲ್ಲ ಸರ್. ಹೇಳಿಲ್ವಂತಲ್ಲ ಗಿಲ್ಲಿ? ನನ್ಗೆ ಹಾಕಬೇಕು ಅನ್ನಿಸ್ತು ಹಾಕಂಡ. ಅದೆಲ್ಲ ಮನೆಗ್ ಕಳ್ಸಕ್ಕೆ ನಿಜ. ನೀನ್ ಮಾಡ್ದ ಗೊತ್ತಿ ಎಲಿಮಿನೇಷನ್ ಮನೆಗ್ ಕಳ್ಸ್ಬಿಡ್ತಾರ ನನ್ನ. ನಾನೇನು ಹೇಳ್ತೀನಿ ನಾನು ಅಲ್ಲ ಮಲ್ಲಮ್ಮ, ನಿಮಗೆ ಜಂಟಿಗಳಲ್ಲಿ ಇಬ್ರೇ ಕಾಣಿಸದ, ಬೇರೆ ಯಾರು ಕಾಣಿಸಲ್ಲ. ಗೊತ್ತಿರೋದು ನಮ್ಮ ಹೆಸರು ಮಲ್ಲಮ್ಮನಿಗೆ, ಯಾರ ಹೆಸರು ಗೊತ್ತಿಲ್ಲ. ನೀವು ಒಬ್ಬರಿಗೆ ರೇಗ್ಸಕ್ಕೂ ಅವರು ನಿಮ್ಮನ್ನ ರೇಗ್ಸಕ್ಕೂ ಡಿಫ್ರೆನ್ಸ್ ಏನು? ನಾನು ಒಂಚೂರು ಜಾಸ್ತಿ ರೇಗಿಸ್ಬಿಡ್ತೀನಿ, ಅವರು ಕಮ್ಮಿ ರೇಗಿಸ್ತೀನಿ. ಅವ್ರು ರೇಗ್ಸೋದ್ರಿಂದ ನಿಮ್ಮಲ್ಲಿ ಏನಾಗತ್ತೆ, ನೀವು ರೇಗ್ಸೋದ್ರಿಂದ ಅವರಲ್ಲಿ ಏನಾಗತ್ತೆ? ನಾನ್ ರೇಗಿಸೋದ್ರಿಂದ ಅವ್ರಿಗೆ ಇರಿಟೇಷನ್ ಆಯ್ತದೆ ಅಣ್ಣ, ಅವ್ರು ರೇಗಿಸೋದು ನಾನು ಸ್ಪೋರ್ಟಿವ್ ಆಗಿ ತಗೋತೀನಿ. ನೆಗೆಟಿವ್ ಮನ್ಸಲ್ಲಿ ಅದಕ್ಕೆ ನಾನು ಪಾಸಿಟಿವ್ ಆಗಿ ತಗೋತೀನಿ ಎಲ್ಲಾನು. ಸಿಂಪಲ್. ಕೊಟ್ಟ ಹಂಗೆ ಗ್ಲಾಸ್ ಕಚ್ಕೋಬೇಕು ಹೋಗಿ.